ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಪಾಲಕ್ ವಡೆ ಮಾಡೋದು ತೋರಿಸ್ತೀನಿ. ನೀವು ಒಂದು 4-5 ದಿವಸ ಇಟ್ಟರು ಅದೇನೂ ಆಗಲ್ಲ. ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗಂಗಿದ್ರೆ ಇದನ್ನು ವಡೆ ಮಾಡಿ ಚಪಾತಿ ಇದನ್ನು ತೊಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದಂತೆ ಅದಕ್ಕೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಇದನ್ನು ಪಾಲಕ್ಕು ಒಂದು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಅದಕ್ಕೆ ಹೇಗೆ ಹಾಕೋದಂತೆ ನಾನು ತೋರಿಸ್ತೀನಿ. ನೋಡಿ, ಪಾಲಕ್ಕು ಸಣ್ಣಗೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ಇವಾಗ ನಾನು ರುಬ್ಬಕ್ಕೆ ಏನೇನು ಹಾಕೋದಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ಒಂದು ಚಿಕ್ಕ ಜಾರ್ಗೆ ಹಾಕ್ಕೋಬೇಕು. ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಹೀಗೆ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಬಿಟ್ಟು ಇದು ನಾವು ಆವಾಗಲೇ ಇದು ನೋಡಿ, ಇವಾಗ ನಾನು ಕಡಲೆ ಹಿಟ್ಟು ಹಾಕ್ತೀನಿ. 3/4 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ನಲ್ವ. ನೀವು ಜನರ ಮೇಲೆ ಡಿಪೆಂಟು, ಎಷ್ಟು ಜನ ಇರ್ತಾರೋ ಅಷ್ಟು ನೀವು ಹಿಟ್ಟು ಹಾಕಿ ಮಾಡ್ಕೋಬೇಕು. ನಾನಿವಾಗ ಒಂದು 3/4 ಬಟ್ಲು ಹಿಟ್ಟಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಒಂದು ರೌಂಡು ರುಬ್ಕೊಂಬರ್ತೀನಿ. ನೋಡಿ, ಈ ಥರ ಅಗಲ ಇರೋದು ಒಂದು ಬಾಣಲೆ ಇಟ್ಕೋಬೇಕು. ಇಲ್ಲ ಕುಕ್ಕರ್ ಗಟ್ಟಿ ತಳ ಇರೋದು ಕುಕ್ಕರ್ ಇರುತ್ತಲ್ಲ ಅದನ್ನ ಇಟ್ಕೋಬೇಕು. ಇಟ್ಕೊಂಡು ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಒಂದು ಚೊಂಬು ನೀರು ಹಾಕಿಬಿಟ್ಟು ಸ್ವಲ್ಪ ಇದು ಬಿಸಿ ಆಗೋವರೆಗೂ ನಾವು ಅದನ್ನೇ ಬ್ಯಾಟರ್ ರೆಡಿ ಮಾಡ್ಕೊಂಡು ಬರೋಣ. ಇದು ನೋಡಿ, ಒಂದು ಈ ಥರ ಪಾತ್ರೆ ತೊಗೋಬೇಕು. ಇಲ್ಲ ಅಂದರೆ ಅಗಲವಾದ ಪಾತ್ರೆ ತೊಗೋಬೇಕು. ನಾನು ಚಿಕ್ಕದಾಗೆ ತೊಗೊಂಡಿದ್ದೀನಿ ಸ್ವಲ್ಪ ಇರೋದಕ್ಕೆ. ಇದನ್ನ ಇವಾಗ ನಾವು ರುಬ್ಕೊಂಬಂದಿರೋದು ಸುರಿತೀನಿ. ರುಬ್ಕೊಂಬಂದಿರೋದು ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕಿಬಿಟ್ಟು ನೀವು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಜಾರ್ ತೊಳಿತೀವಲ್ವ, ಜಾರ್ ತೊಳೆದಿರೋದು ಮಾತ್ರ ನೀರು ಹಾಕ್ಕೋಬೇಕು. ನೋಡಿ, ಜಾರ್ ತೊಳೆದಿರೋದು ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅಂದರೆ ತುಂಬಾ ತೆಳ್ಳಗೆ ಮಾಡ್ಕೋಬೇಡಿ, ರುಬ್ಬಕ್ಕೂ ನೀರು ಹಾಕೋಕ್ಕೆ ಹೋಗಬೇಡಿ. ಇದಕ್ಕೆ ಇವಾಗ ಏನು ಹಾಕೋದಂದರೆ ನೋಡಿ, ಸಕ್ಕರೆ ಒಂದು 2 ಸ್ಪೂನು ಸಕ್ಕರೆ, 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ತಿರುಗಬೇಕು. ಇವಾಗ ನಾನು ಅರ್ಧ ಹೋಳು ಲಿಂಬೆಹಣ್ಣು ತೋರಿಸಿದ್ನಲ್ವ, ಆ ಲಿಂಬೆಹಣ್ಣು ಹಾಕ್ತೀನಿ. ಇವಾಗ ನೋಡಿ, ಅರ್ಧ ಹೋಳು ಲಿಂಬೆಹಣ್ಣು ತೋರಿಸಿದ್ದೆ. ನಾನಿವಾಗ ಲಿಂಬೆಹಣ್ಣು ಹಾಕಿ ತೋರಿಸ್ತೇನೆ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಯಾಕಂದ್ರೆ ಸಿಹಿ, ಹುಳಿ, ಖಾರ 3 ಇರಬೇಕು ಇದಕ್ಕೆ. ಅಂದ್ರೇ ಇದು ಪಾಲಕ್ ವಡೆ ಸೂಪರಾಗಿ ಆಗೋದು. ಪಾಲಕ್ಕಿಂದ ಏನು ತೋರಿಸ್ತೀನಿ ಅಂದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಬರೀ ಸೊಪ್ಪು ತಿನ್ಸಕ್ಕೆ ಹೋದರೆ ತಿನ್ನಲ್ಲ. ಈ ಥರ ಡಿಸೈನಾಗಿ ವಡೆ, ಬರ್ಫಿ ಅಂಥೇಳಿ ಅವ್ರಿಗೆ ತಿನ್ನಿಸ್ಬೋದು. ಈಗ ಲಾಸ್ಟಿಗೆ ಏನಂದರೆ ಸ್ವಲ್ಪ ಉಪ್ಪು ನೋಡಬೇಕು. ಉಪ್ಪು ಖಾರ ನೋಡಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ, ಲಾಸ್ಟ್ಗೆ ಇದೆಲ್ಲ ಹಾಕಿರೋದಾಯಿತು. ಟೇಸ್ಟ್ ಎಲ್ಲ ನೋಡಿದಾಯ್ತು. ಇದು ಅಡುಗೆ ಸೋಡಾ 1 ಸ್ಪೂನ್ ಹಾಕಿ ಜಾಸ್ತಿ ಹೊತ್ತು ಇಡೋಂಗಿಲ್ಲ. ಹಾಕಿದ ತಕ್ಷಣವೇ ನಾವು ಈ ಥರ ಹಿಂಗೆ ಅನ್ಕೊಂಡ್ಬಿಟ್ಟು ನೋಡಿ, ಇವಾಗ ಹೆಂಗೆ ಉಬ್ಬಿ ಬರುತ್ತೆ ಅಂತ. ಅದು ಹಾಕಿದ ತಕ್ಷಣ ನೋಡಿ ಹಿಟ್ಟು ಹೇಗೆ ಉಬ್ಬಿ ಬರುತ್ತೆ ಅಂತ. 1ರಿಂದ 1.5 ಸ್ಪೂನ್ ಚಿಕ್ಕದು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಹಾಕಿದ ತಕ್ಷಣವೇ ನಾವು ನೋಡಿ ಯಾವ ಥರ ಬರ್ತಾಯಿದೆ. ಸಖತ್ತಾಗಿರುತ್ತೆ. ಇದು ಮಾತ್ರ ಪಾಲಕ್ ವಡೆ ಅಂತ ಗೊತ್ತಾಗಲ್ಲ. ಮಕ್ಕಳು ಹಂಗೆ ಹುಳಿ, ಖಾರ, ಉಪ್ಪು ಇರೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿ ತಿನ್ಕೊತಾರೆ. ಇವಾಗ ನೆಕ್ಸ್ಟು ಒಂದು ತಟ್ಟೆ ತೊಗೊಳ್ಳೋಣ. ಇವಾಗ ಒಂದು ಸ್ಟೀಲ್ ತಟ್ಟೆ ತೊಗೋಬೇಕು. ಈ ಥರ ನಾವು ತುಂಬ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಬಿಟ್ರೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಣ್ಣೆ ಸವರ್ಕೊಂಡ್ರೆ ಅದು ವಡೆ ತುಂಬ ಸುಲಭವಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಸಖತ್ತಾಗಿರುತ್ತೆ. ಇದು ಸೂಪರಾಗಿದೆ ನೋಡಿ. ಇವಾಗ ನಾನು ನೀರು ಕಾಯ್ದಿದೆ, ತಟ್ಟೆ ಸ್ವಲ್ಪ ಇಡ್ತೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬೇಕು. ಹಸಿ ಎಣ್ಣೆನೇ ಹಾಕಬೇಕು. ಯಾಕಂದರೆ ಎಣ್ಣೆ ಹಾಕಿದ್ರೆ ಬಿಡಿಯಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಲಾಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಇವಾಗ ನಾನು ತಟ್ಟೆ ಇಟ್ಕೊಂಡಿದ್ದೀನಿ. ನೀರು ಕಾಯ್ದಿದೆ, ಅದಕ್ಕೆ ನಾನು ಇವಾಗ ಹಾಕ್ತೀನಿ. ನೋಡಿ, ನೀರು ಕುದೀತಾ ಇದೆ. ನಾನಿವಾಗ ಎಣ್ಣೆ ಹಚ್ಕೊಂಡಿದ್ದಲ್ವ ಆ ತಟ್ಟೆ ನಾನು ಇಟ್ಕೊತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ಈ ಥರ ಹಾಕಿ ಇದು ನೀಟಾಗಿ ನಾನು ಫುಲ್ಲು ಕ್ಲೀನಾಗಿ ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನು ತಟ್ಟೆ ಮುಚ್ಚಬೇಕು. ನೋಡಿ, ಈ ಥರ ಹಾಕ್ಕೊಂಡು ಒಂದು 10 ನಿಮಿಷ ತಟ್ಟೆ ಮುಚ್ಚೋಣ. ಇವಾಗ ಹೇಗಾಗಿದೆ ನೋಡಿ, ಅದೇ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ತಟ್ಟೆ ಕ್ಲೋಸ್ ಮಾಡೋಣ.
ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ. ಒಂದು 10 ನಿಮಿಷ ಆದ ನಂತರ ನಾನು ತೆಗೆದು ತೋರಿಸ್ತೀನಿ. ನೋಡಿ ಇವಾಗ ಆಗಿದೆ ಅಂತ ನಾನು ತೆಗೆದು ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಂತ. ಸೂಪರ್ ಆಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಇವಾಗ ಇದು ಆಗಿದೆ, ರೆಡಿ. ನಾನು ಸ್ವಲ್ಪ ಆರಕ್ಕೆ ಬಿಟ್ಟು ಇದಕ್ಕೊಂದು ಚಿಕ್ಕದಾಗೆ ಒಗ್ಗರಣೆ ಹಾಕ್ಕೊಂಬರ್ತೀನಿ ನೋಡಿ. ನೋಡಿ ಇವಾಗ ಅದಕ್ಕೆ ನಾನು ಪಾಲಕ್ ವಡೆಗೆ ಒಂದು ಸ್ವಲ್ಪ ಚಿಕ್ಕದಾಗೆ ಒಗ್ಗರಣೆ ಹಾಕ್ತೀನಿ ನೋಡಿ. ಒಂದು 2 ಸ್ಪೂನು ಎಣ್ಣೆ, ಜಾಸ್ತಿ ಏನು ಬೇಡ, ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಇದು ಕಾಯ್ದ ನಂತರ ನೋಡಿ, ಇದು ಎಲ್ಲ ತೆಗಿಬಾರ್ದು, ತೊಟ್ಟೆಲ್ಲ ತೆಗಿಬಾರ್ದು, ಹಾಗೆ ಹಾಕಬೇಕು ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ ನೋಡಿ. ಕರಿಬೇವು ಸೊಪ್ಪು ಒಂದು ಫುಲ್ಲು ಕಡ್ಡಿ ನೋಡಿ. ಇವಾಗ ನೀವು ಕಪ್ಪು ಎಳ್ಳಾದರೂ ತೊಗೊಳ್ಳಿ, ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬಿಳಿ ಎಳ್ಳಾದರೂ ತೊಗೋಬೋದು. ನಾನು ಕಪ್ಪು ಎಳ್ಳು ತೊಗೊಂಡು ನಾನು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಯಾಕಂದ್ರೆ ನಾವು ಆವಾಗಲೇ ಹಾಕಿದ್ದೀವಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೆಣಸಿನ್ಕಾಯಿ ಹಿಂಗೆ ಇರಬೇಕು. ಇವಾಗ ನಾವು ಸ್ವಲ್ಪ ನೀರು ಹಾಕ್ತೀವಿ ನೋಡಿ. ಇನ್ನೊಂದು ಅರ್ಧ ಸ್ಪೂನು ಸಕ್ಕರೆ ಹಾಕೋಬೇಕು, ಯಾಕಂದರೆ ಇದು ಮೇಲೆ ಹಾಕ್ತೀವಲ್ವ, ಅದು ಪಾಲಕ್ ವಡೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿಯಾಗಿದೆ, ಅದು ತಣ್ಣಗಾಗಿದೆ ನೋಡಿಕೊಂಡು ಇದು ಹೇಗೆ ಹಾಕೋದಂತೆ ನಾನು ತೋರಿಸ್ತೇನೆ ನೋಡಿ. ತಣ್ಣಗಾಗಿದೆ, ಹೇಗಾಗಿದೆ ಅಂತ ನೋಡಿ ನೀವೇ. ಸೂಪರಾಗಿ ಬಂದಿದೆ ಪಾಲಕ್ ವಡೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಡೋಕ್ಕೆಲ್ಲ ಸೂಪರಾಗಿರುತ್ತೆ. ಎಲ್ಲರ ಟ್ರಿಪ್ ಹೋದರೆ ಅಲ್ಲಿ ಹೋದರೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಎಲ್ಲರೂ ತೊಗೊಂಡು ಹೋಗೋಕ್ಕೆ ಸೂಪರಾಗಿರುತ್ತೆ. ಚಪಾತಿಗೆ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಪಾಲಕ್ ಅಂತೂ ಹೆಲ್ದಿಗೆ ತುಂಬ ಒಳ್ಳೆಯದು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೂಪರಾಗಿ ಬರುತ್ತೆ ನೋಡಿ. ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ನೀವು ಗೊತ್ತೇ ಆಗಲ್ಲ ಅವ್ರಿಗೆ ಸೊಪ್ಪಿಂದ ಮಾಡಿರೋದು ಅಂತ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನೋಡಿ. ಈ ಥರ ಕಟ್ ಮಾಡಿ, ನಾವು ಆವಾಗಲೇ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡಿವಲ್ವ, ಇದು ಎಳ್ಳು, ಸಕ್ಕರೆ, ಉಪ್ಪು, ಸ್ವಲ್ಪ ಕರಿಬೇವು ಇದೆಲ್ಲ ಹಾಕ್ಕೊಂಡಿದ್ದು ಸ್ವಲ್ಪ ಇದೇ ಥರ ಹಿಂಗೆ ನಾವು ಹಿಂಗೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ, ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ನಾನು ನಿಮಗೆ ಇದನ್ನು ತೆಗೆದು ತೋರಿಸ್ತೀನಿ. ಇದೇನಪ್ಪ ತಿರ್ಗಾ ನೀರು ಹಾಕ್ತಾರ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದರಲ್ಲೇ ಟೇಸ್ಟ್ ಇರೋದು. ಸೂಪರಾಗಿರುತ್ತೆ, ತುಂಬ ಸುಲಭ. ಯಾಕಂದರೆ ಇದನ್ನು ನೀವು ಅರ್ಧ ಗಂಟೆ ಆದರೂ ಬೇಯಿಸ್ಕೋಬೋದು. ಸ್ವಲ್ಪ ಒಂದು 20 ನಿಮಿಷ ಬಿಟ್ಟು ನೋಡಿ, ಆಗಿಲ್ಲ ಅಂದರೆ ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ನೀವು ಪಾಲಕ್ ರುಬ್ಬಾದಮೇಲೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ನೀರು ಹಾಕೊಂಡ್ರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನು ಸ್ವಲ್ಪ ಇದು ಹಾರಲಿ ತೋರಿಸ್ತೇನೆ ನೋಡಿ. ಇವಾಗ ಇದು ಮಸಾಲ ಹಾಕಿದ್ದಾಯಿತು. ಇವಾಗ ನಾನು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಮಾಡಿ ನೀವೊಂದು 2-3 ದಿವಸ ಒಂದು ವಾರಗಟ್ಟಲೆ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ, ಏನೂ ಆಗಲ್ಲ. ಸ್ವಲ್ಪ ನೀವು ಮಾಡುವಾಗ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಕಡಿಮೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದೊಂದಾಗೆ ಈ ಥರ ತೆಗೆದು ಇಟ್ಕೋಬೇಕು. ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು. ಇದನ್ನು ಸಖತ್ತಾಗಿರುತ್ತೆ. ಇದನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಪಾಲಕ್ ವಡೆ ಅಂತೆ ಅನಿಸಲ್ಲ. ನೀವು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ನೋಡಿ. ಯಾವ ಥರ ಬರ್ತಾವಂತ, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಇದು ನೀವು ಮಾಡ್ಕೊಳ್ಳಿ ನೋಡಿ. ಪಾಲಕ್ ವಡೆ ರೆಡಿಯಾಗಿದೆ. ಏನಂದ್ರೆ ಪಾಲಕ್ ರುಬ್ಬಿ ನೀವು ಕಡಲೆ ಹಿಟ್ಟು ಹಾಕ್ತಿರಲ್ವ, ಜಾಸ್ತಿ ಪಾಲಕ್ ರುಬ್ಬಿರೋದಕ್ಕೆ ನೀರು ಹಾಕಬೇಡಿ, ಕಮ್ಮಿ ನೀರು ಹಾಕ್ಕೊಳ್ಳಿ. ಕಮ್ಮಿ ನೀರು ಹಾಕ್ಕೊಂಡು ನೀವು ಕಲಸಿಬಿಟ್ಟು ಹಾಕ್ಬೋದು. ಜಾಸ್ತಿ ನೀರು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಒಂದು 20 ನಿಮಿಷಕ್ಕೆ ಆಗಿಲ್ಲ ಅಂದರೆ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಇಟ್ಟು ತೆಗೀರಿ. ಇದು ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು 4-5 ದಿವಸ, ಒಂದು ವಾರ ಇಟ್ಟರು ಏನೂ ಆಗೋಲ್ಲ, ಕೆಟ್ಟು ಹೋಗೋಲ್ಲ. ಊರ್ಗೀರ್ಗೆ ಹೋದರೆ ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಇದೆಲ್ಲ ಇಟ್ಕೊಂಡು ಹೋಗಿ ಮಕ್ಕಳಿಗೆ ಹಾಗೆ
ಕೊಟ್ಟರು ತಿಂತಾರೆ, ಅಷ್ಟು ಚೆನ್ನಾಗಾಗತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಪಾಲಕ್ ತಿನ್ನೋದ್ರಿಂದ ತುಂಬ ಹೆಲ್ದಿ ಒಳ್ಳೆಯದು. ಅದಕ್ಕೆ ಈ ಪಾಲಕ್ ವಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.